ನಂಬರ್ ಸೀರೀಸ್ ಪ್ರಾಬ್ಲಮ್. ಸೊ ಈ ತರ ನೀವು ಪ್ರಾಬ್ಲಮ್ಸ್ ನೀವು ಬಿಡಿಸಿ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ. ಸೊ ಆದಷ್ಟು ನಂಬರ್ ಪ್ರಾಬ್ಲಮ್ಸ್ ಆಗಲಿ, ಅನಾಲಜಿ ಆಗಲಿ, ರೀಸನಿಂಗ್ ಪ್ರಾಬ್ಲಮ್ಸ್ ಆಗಲಿ ಪ್ರತಿಯೊಂದನ್ನು ಬಿಡಿಸ್ತಾ ಇರಬೇಕು. ಡೈಲಿ ಒಂದು 2-3 ಪ್ರಾಬ್ಲಮ್ಸ್ ಬಿಡಿಸ್ತಾ ಇದ್ರೆ ಆಟೋಮೆಟಿಕ್ ಒಂದು 3 to 4 months ಅಲ್ಲಿ ಅಥವಾ 1 year ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಎಕ್ಸ್ಪರ್ಟ್ ಆಗ್ತೀರಾ, ಹೌದಾ? ಸೊ 65, 86, 114, 149, 191 ಇದನ್ನ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿ. ನಾನು ಇನ್ನೊಂದು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಮಾಡಿಬಿಟ್ಟು ತೋರಿಸ್ತೀವಿ, ಹೌದಾ? 1, 7, 15, 25 1 7 ಎಷ್ಟು ಗ್ಯಾಪ್ ಇದೆ ರೀ? 6. ಸೊ ನೆಕ್ಸ್ಟ್ ಇಲ್ಲಿ 7 ಮತ್ತು 15 ಗೆ 8 ಗ್ಯಾಪ್ ಇದೆ. ಇಲ್ಲಿ 10 ಗ್ಯಾಪ್, ಕರೆಕ್ಟಾ? ಇಲ್ಲಿ ನೋಡಿ 2 into 3 = 6, ಕರೆಕ್ಟಾ? ನೆಕ್ಸ್ಟ್ 2 into 4 = 8. ನೆಕ್ಸ್ಟ್ 2 into 5 = 10, ಕರೆಕ್ಟ್ ಇದೆ? ಸೊ ನೆಕ್ಸ್ಟ್ ಏನಾಗಬೇಕು? 2 into 6 = 12, ಹೌದಾ? ಸೊ ಇಲ್ಲಿ ಏನಾಗಬೇಕು? 25 ಗೆ 12 ಕೂಡಿಸ್ಬೇಕಾ? ನೆಕ್ಸ್ಟ್ ಸೀರೀಸ್ ಬರ್ಬೇಕಂದ್ರೆ 25 + 12 ಎಷ್ಟಾಗುತ್ತೆ? 7, 3, 37, ಕರೆಕ್ಟಾ? ಕ್ಲಿಯರ್? ನಿಮ್ಮೊಂದು ವರ್ಕ್ ಕೊಡಲೇಬೇಕಾ? ವರ್ಕ್ ಬಂದ್ಬಿಟ್ಟು ಈ ವರ್ಕು ಇದು ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿ. ಹಾಯ್ ಸ್ಟೂಡೆಂಟ್ಸ್.